ಮೊದಲು ಹೆಣ್ಣು ಮಕ್ಕಳಿಗೆ ಹೇಳಿ ಕಳಿಸ್ತಾ ಇದ್ರು, ಹುಷಾರು ಅಂತ. ಆದ್ರೆ ಈಗ ಗಂಡು ಹೆಣ್ಣು ಇಬ್ರಿಗೂ ಹೇಳಿ ಕಳಿಸುವಂತ ಕಾಲ ಬಂದಿದೆ. ನಿಮ್ಮ ಮಕ್ಕಳನ್ನ ಫ್ರೀಡಮ್ ಆಗಿ ಬೆಳೆಸುವುದರ ಜೊತೆಗೆ ನಿಮ್ಮ ಆಸ್ತಿ, ಅಂತಸ್ತು, ಜಾತಿ ಎಲ್ಲದಕ್ಕೂ ಸರಿದೂಗುವಂತಹ ಸ್ನೇಹಿತರನ್ನ ಮಾಡಿಕೊಳ್ಳಿ ಅಂತ ಮನೆ ಪಾಠ ಮಾಡಿ ಕಳಿಸಿ. ಯಾವುದೂ ಆಗಲ್ಲ ಅಂದ್ರೆ ನಿಮ್ಮ ಮನೆ ಮಕ್ಕಳನ್ನ 4 ಗೋಡೆಗಳ ಮಧ್ಯೆ ಗಿಣಿಯಂತೆ ಪಂಜರದೊಳಗೆ ಇಟ್ಬಿಡಿ. ಇದು ಜನರನ್ನ ಎಚ್ಚರಿಸುವ ಒಂದು ಕಿರುಚಿತ್ರವಾಗಿದ್ದು, ಇದನ್ನ ಯಾರು ತಲೆಗೆ ಹಾಕಿಕೊಳ್ಳದೆ ಹೋರಾಟವನ್ನ ಬಿಟ್ಟು ಮನಸ್ಸಿನಿಂದ ನೋಡಿ ಬದಲಾಗಬೇಕೆಂದು ಈ ಕಿರುಚಿತ್ರದ ಮೂಲಕ ಕರ್ನಾಟಕದ ನನ್ನ ಎಲ್ಲಾ ಸೆಲೆಬ್ರಿಟೀಸ್ ಜನತೆಯನ್ನ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ಹಲೋ. ಹಲೋ ಸರ್, ನಮಸ್ತೆ. ನಾನು ಹೇಳಿದ್ನಲ್ಲ, ಹುಡುಗಿ ಸಿಕ್ಕಿದ್ಲೇನಪ್ಪ? ಸರ್ ಸಿಕ್ಕಿದ್ದಾರೆ. ಅಂದ್ರೆ ಆ ಹುಡುಗಿಲಿ ನಾನು ಹೇಳಿದ ಕ್ವಾಲಿಟೀಸ್ ಎಲ್ಲ ಇದೆಯಾ? ನೀವು ತಲೆನೇ ಕೆಡ್ಸ್ಕೋಬೇಡಿ ಸರ್, ಎಲ್ಲ ಇದಾವೆ. ಹಾಗಾದ್ರೆ ನನ್ನ ಮನೆ ಲೊಕೇಶನ್ ನಿನ್ಗೆ ಗೊತ್ತಲ್ವಾ? ಗೊತ್ತಿದೆ ಸರ್. ಮನೆ ಕಳಿಸ್ಕೊಡು. ರಿಷಿ, ಬಾ ರಿಷಿ. ರಿಷಿ, ಅವಳು ರಾಶಿ ಅಂತ. ಹಾಯ್. ಆಗಿರೋದ್ನೆಲ್ಲ ಮರ್ತ್ಬಿಡು. ಸತ್ತೋಗಿರೋಳಂತೂ ಎದ್ದು ಬರೋದಿಲ್ಲ. ಮುಂದಿನ ನೀ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ನಾವು ಸೆಲೆಕ್ಟ್ ಮಾಡಿರೋ ಹುಡುಗಿನ ನೀನು ಒಪ್ಕೊಳ್ಳೇಬೇಕು. ಯಾಕಂದ್ರೆ ನಿನ್ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ನೋಡು ರಿಷಿ, ಮ್ಯಾಟ್ರಿಮೋನಿಯಲ್ಲಿ ನಿನಗೆ ಅಂತ ನೋಡಿರೋ ಹುಡುಗಿ ನಮ್ಮ ಅಂತಸ್ತಿಗೆ ತಕ್ಕಾಗಿದ್ದಾಳೆ. ಕೋಟ್ಯಾಧಿಪತಿ, ಒಬ್ಳೇ ಮಗಳು. ಹಳೇದನ್ನೆಲ್ಲ ಮರೆತು ಇವಳ ಜೊತೆ ಮೂವ್ ಆನ್ ಆಗು. ರಾಶಿ, ನಿಂಗೆಲ್ಲ ಗೊತ್ತಿದೆಯಲ್ಲ? ಹಾ ಆಂಟಿ, ಗೊತ್ತಿದೆ. ಹಾಯ್ ರಿಷಿ, ನೈಸ್ ಟು ಮೀಟ್ ಯು. ಐ ಆಮ್ ರಾಶಿ. ಪ್ರಪಂಚದಲ್ಲಿ ಅಪ್ಪ ಅಮ್ಮಗಿಂತ ದೊಡ್ಡದು ಯಾವುದೂ ಇಲ್ಲ. ಅವ್ರು ನಮಗೋಸ್ಕರ ಎಲ್ಲ ಇದ್ದಾರೆ. ಅವ್ರಿಗೋಸ್ಕರ ಯು ಶುಡ್ ಫರ್ಗೆಟ್ ಹರ್ ಅಂಡ್ ಮೂವ್ ಆನ್. ಹೋಗು ರಿಷಿ, ರೆಸಾರ್ಟ್ ಎಲ್ಲ ಸುತ್ತಾಡ್ಸ್ಕೊಂಬ. ಹೋಗು. ಹೋಗಪ್ಪ. ಹೋಗು ರಿಷಿ, ಹೋಗು. ನಿನ್ನೊಡನೆ ಹೃದಯವು ಹೂವಾಗದೆ, ಎಲ್ಲ ಕನಸುಗಳು ನಿನ್ನಲ್ಲೇ ನೆಲೆಸದೆ, ತಂಗಾಳಿ ಸ್ಪರ್ಶದಲ್ಲಿ ನೀನೇ ಬಂದಿರಲಿ. ನನ್ನ ಪ್ರೀತಿ ನಿನಗೆ ಹೇಳದೇಕೆ, ಕ್ಷಣವು ನಿನ್ನ ಬೆಳಗಿದೆ. ನಿನ್ನ ಮಾತೆ ನನ್ನ ಶಾಂತಿದೆ. ನಿನ್ನ ನಡಿಗೆ ಗೆಲ್ಲುವ ನಡೆಯಲಿ. ನನ್ನ ಮನದಲ್ಲಿ ನಿನ್ನಯಾಗಿರುತ್ತಿದೆ.
ರಾಶಿ, ಹಾ. ನನ್ನ ಜೀವನದಲ್ಲಿ ಅಪ್ಪ ಅಮ್ಮ ಬಿಟ್ರೆ ಹ್ಮ್. ಅವಳೇ ನನ್ನ ಪ್ರಪಂಚ ಆಗಿದ್ಲು. ಅವಳು ಹೋದ್ಮೇಲೆ ನನ್ನ ಲೈಫ್ಗೆ ಭರವಸೆ ಕೊಟ್ಟಿದ್ದೆ ನೀನು. ಹ್ಮ್. ಥ್ಯಾಂಕ್ ಯು ಸೋ ಮಚ್ ರಾಶಿ. ಹಾ, ಹಾ. ಅಪ್ಪ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸೋಣ, ಓ, ರಾಶಿ ಹತ್ರ ಮಾತಾಡ್ಕೊಂಡು ಬಾ ಅಂದ್ರು. ಓಕೆ. ನಾಳೆ ನಿಮ್ಮ ಮನೆಗೆ ಬರ್ಬೋದಾ? ಆ, ರಿಷಿ, ಹಾ. ನಾಳೆ ಬೇಡ. ನಾನ್ ನಿನಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಯು ಕ್ಯಾನ್ ಕಮ್ ಟು ಮೈ ಹೋಮ್ ವೆನ್ ಎವರ್ ಯು ವಾಂಟ್. ಹೌದಾ? ನಾಳೆ ನಿನಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ತಪ್ಪದೆ ಬಾ, ನಿನಗೆ ಎಲ್ಲ ಗೊತ್ತಾಗುತ್ತೆ. ಸರಿ ಆಯ್ತು, ಬಾ, ಮನೆಗೆ ಡ್ರಾಪ್ ಮಾಡ್ತೀನಿ. ಓಕೆ. ವಾವ್, ರಾಶಿ, ಮಾತಿನಲ್ಲಿ ಹೇಳಿದರೆ ಸಮಯ ಸಾಲದು, ಸಮಯವೇ ಬಂದರೆ ಮಾತು ಕೇಳಲು. ಕೇಳುವೆಯಾ ನನ್ನ ಮುದ್ದು ಮನಸ್ಸೆ, ಇಂತಿ ನಿನ್ನ ಪ್ರೀತಿಯ ರಾಶಿ. ರಾಶಿ, ರಿಷಿ. ಲವ್ ಯು. ಥ್ಯಾಂಕ್ ಯು. ರಾಶಿ, ರಾಶಿ. ಓ, ರಾಶಿ ಹೆಸರು ಚೆನ್ನಾಗಿ ನೆನಪಿದೆ. ಹಾಗೆ ರಾಣಿ ನೆನಪಿದಳಾ? ರಾಣಿ? ಎಸ್, ರಾಣಿನೇ. ನಿನ್ನ ಸೋ ಕಾಲ್ಡ್ ಲವರ್. 5 ವರ್ಷ ಲವ್ ಮಾಡಿ ಅವಳ ಜೊತೆ ಕಾಮ ಚೆರ ತಿರ್ಸ್ಕೊಂಡು ಕೊನೆಗೆ ಅವಳೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಂಗೆ ಮಾಡಿದ್ರಲ್ಲ, ಅದೇ ರಾಣಿನೇ. ಇಲ್ಲ ರಾಶಿ, ಅವಳು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ವಿ. ಕಣ್ಮಣಿ ಹುಡುಗಿ ನೀನು ನಕ್ಕಾಗ ಮನದಲ್ಲಿ ಹೂವು ಅರಳಿದಂತಾಯ್ತು. ಓ ಕಣ್ಮಣಿ ಕಣ್ಮಣಿ, ಮನದಲ್ಲಿ ಹೂವು ಅರಳಿದಂತಾಯ್ತು. ನಿನ್ನ ಕಣ್ಣೋಟ ನನ್ನ ಜೀವ, ನೀನೇ ನನ್ನ ಉಸಿರು ಪ್ರೀತಿ. ನಿನಗಾಗಿ ನಾನು ಕಾಯುವೆ, ನಿನಗಾಗಿ ನನ್ನ ಪ್ರೀತಿ. ನಿನ್ನ ಕಣ್ಣೋಟ ನನ್ನ ಜೀವ, ನೀನೇ ನನ್ನ ಉಸಿರು ಪ್ರೀತಿ. ನಿನಗಾಗಿ ನಾನು ಕಾಯುವೆ, ನಿನಗಾಗಿ ನನ್ನ ಪ್ರೀತಿ. ಕಣ್ಮಣಿ ಹುಡುಗಿ ನೀನು ನಕ್ಕಾಗ ಮನದಲ್ಲಿ ಹೂವು ಅರಳಿದಂತಾಯ್ತು. ಓ ಕಣ್ಮಣಿ ಕಣ್ಮಣಿ, ಮನದಲ್ಲಿ ಹೂವು ಅರಳಿದಂತಾಯ್ತು. ರಾಣಿ, ಇವತ್ತು ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ರಿಷಿ, ನಂಗೆ ಯಾಕೋ ಭಯ ಆಗ್ತಾ ಇದೆ. ನಿಮ್ಮ ಅಪ್ಪ ಅಮ್ಮ ನನ್ನ ನಿಜವಾಗ್ಲೂ ಒಪ್ಕೊಂತಾರಾ? ರಾಣಿ, ರಿಷಿ ಹಿಯರ್, ನೋ ಫಿಯರ್. ಆದರೂ ನೋಡು ರಾಣಿ, ನಮ್ಮ ಅಪ್ಪ ಅಮ್ಮನಿಗೆ ನಾನಂದ್ರೆ ತುಂಬ ಮುದ್ದು. ನಾನು ಮಾಡಿದ ಸಿಲೆಕ್ಷನು ಅವ್ರು ರಿಜೆಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ.
ಬಾ ಹೋಗೋಣ. ಹ್ಮ್. ನಮ್ಮ ಅಪ್ಪ ಅಮ್ಮನ ಹತ್ರ ನಮ್ಮ ಪ್ರೀತಿ ಬಗ್ಗೆ ಮಾತಾಡ್ಬೇಕಂದ್ರೆ ಮನೆಗೆ ಹೋದ್ವಿ. ಆದರೆ ಯಾಮಿನಿ ಯಾರಮ್ಮ ನೀನು ಯಾಮಿನಿ, ನಿನ್ನ ಮುಗುಳ್ನಗೆಯೂ ಚಂದ ಯಾಮಿನಿ, ನಿನ್ನ ಸ್ಪರ್ಶವೂ ಚಂದ ಯಾಮಿನಿ, ಯಾಮಿನಿ ಯಾಮಿನಿ. ರಾಜ್, ಮಾಮ್, ಇವಳ ಹೆಸರು ರಾಣಿ ಅಂತ. ನಾನು ಹೇಳ್ತಿದ್ನಲ್ಲ ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ, ಅದು ಇವಳೆ. ಯಾವ ಜಾತಿನಿ ನಿಂದು? ಆಂಟಿ, ಮಾಮ್, ಏನ್ ಮಾತಾಡ್ತಾ ಇದ್ದೀರಾ? ಉಫ್, ಓಕೆ ಕೂಲ್. ಇವಳೊಬ್ಳು ಅನಾಥೆ. ಇವಳಿಗೆ ತಂದೆ ತಾಯಿ ಯಾರೂ ಇಲ್ಲ. ಇವಳಿಗಂತ ಇರೋದು ನಾನೊಬ್ನೇ. ಏನೋ ಹೇಳ್ತಾ ಇದೀಯ ನೀನು? ರಾಜ್, ಅಂಕಲ್, ಎಷ್ಟೋ ಧೈರ್ಯ ನಿನಗೆ ಈ ಮಾತು ಹೇಳೋಕೆ? ಒಬ್ನೇ ಮಗ ಅಂತ ಪ್ರೀತಿಯಿಂದ ಸಾಕಿದ್ಕೆ ಇವಳು ಅವಳ ಕುಳ ಗೋತ್ರ ಗೊತ್ತಿಲ್ಲದೆ ಇರೋಣ ನನ್ನ ಮನೆ ಸೊಸೆ ಮಾಡ್ಕೋಬೇಕಾ? ನೋಡಮ್ಮ, ನನ್ ಮಗುನ್ನ ಮರ್ತ್ಬಿಡು. ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ನಾನ್ ಕೊಡ್ತೀನಿ. ನಮ್ಗೆ ಜಾತಿನೇ ಮುಖ್ಯ. ಜನರ ಮಧ್ಯ, ನಮ್ ಫ್ಯಾಮಿಲಿ ಮಧ್ಯ ಮರ್ಯಾದೆ ಕಳ್ಕೊಳಕ್ಕಾಗಲ್ಲ. ಅಮ್ಮ, ಏನು ಮಾತಾಡ್ತಿದ್ದೀರಾ ನೀವು? ನಾನು ರಿಷಿ 5 ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ. ಪ್ರೀತಿಗಿಂತ ಜಾಸ್ತಿನೇ ಹೋಗ್ಬಿಟ್ಟಿದ್ದೀವಿ. ನಿಮಗೆ ಪ್ರೀತಿಗಿಂತ, ನಮ್ಮ ಜೀವಕ್ಕಿಂತ ಜಾತಿನೇ ಮುಖ್ಯನಾ? ಕಷ್ಟದಲ್ಲಿದ್ದಾಗ, ನೋವಲ್ಲಿದ್ದಾಗ, ಸೋತಾಗ ನೀವು ನನ್ನ ಹೊಡಿರಿ, ಬೈರಿ, ನಿಮ್ಮ ಮಗಳಾಗಿ, ಸೊಸೆಯಾಗಿ ನಿಮ್ಮನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ಹೊರಗಿನವರು ಆಡ್ಕೊಳಕ್ಕೆ ಮಾತ್ರ. ಅವ್ರು ಹೆಂಗಿದ್ರು ನಗ್ತಾರೆ. ಆದರೆ ನಾವು ನಿಮ್ಮ ಮಕ್ಕಳು. ನೀವು ಯೋಚನೆ ಮಾಡಬೇಕಾಗಿರೋದು ನಮ್ಮ ಬಗ್ಗೆ. ಅಮ್ಮ, ಪ್ಲೀಸ್, ನಿಮ್ಮ ಕಾಲಿಗೆ ಬೀಳ್ತೀನಮ್ಮ. ನನಗೆ ರಿಷಿನ ಬಿಟ್ಟಿರೋಕ್ಕಾಗಲ್ಲ. ನೀವು ಈ ಮದುವೆ ಒಪ್ಕೊಂಡಿಲ್ಲ ಅಂದರೆ ನಾವಿಬ್ಬರು ಸತ್ತೋಗ್ಬೇಕಾಗತ್ತೆ. ಸಾಯೋಗೆ ಒಂದ್ ಹೆಣ್ಣಾಗಿ ಬೇಲಿ ದಾಟಕ್ಕೆ ನಾಚೆ ಆಗ್ಲಿಲ್ವಾ ನಿನ್ಗೆ? ಅವನು ಗಂಡ್ಸು, ನೀನು ಯೋಚನೆ ಮಾಡ್ಬೇಕಾಗಿತ್ತು. ಅದೆಷ್ಟು ಕೆರೆ ನೀರ್ ಕುಡಿದು ಬಂದಿದ್ಯೋ. ಈಗ ನನ್ ಮಗನ್ನ ಬಲಿಪಶು ಮಾಡಕ್ ಬಂದಿದ್ಯಾ? ಆಂಟಿ, ಮೈಂಡ್ ಯು ವರ್ಡ್ಸ್. ಒಂದು ಹೆಣ್ಣು ಒಬ್ಬಳೇ ಇದ್ದಾಳೆ ಅಂದ ತಕ್ಷಣ ಅವ್ಳು ದಾರಿ ತಪ್ಪಿದ್ದಾಳೆ ಅಂತ ಅಲ್ಲ. ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಹೀಗೆ ಹೇಗೆ ಯೋಚನೆ ಮಾಡಕ್ ಸಾಧ್ಯ ಆಂಟಿ? ನನಗೆ ಬುದ್ಧಿವಾದ ಹೇಳಕ್ ಬತ್ಯಾ? ನಡಿ ಆಚೆ. ಆಂಟಿ, ನಡಿಯೇ. ರಿಷಿ, ರಾಣಿ, ರಿಷಿ, ಮಾಮ್, ನೋಡು, ಅವಳ ಹಿಂದೆ ಹೋದ್ರೆ ನನ್ ಹೆಣ ನೋಡ್ಬೇಕಾಗುತ್ತೆ. ಮಾಮ್, ನೋಡಿ ಅಪ್ಪ, ಮಾಮ್ಗೆ ಹೇಳಪ್ಪ. ಅಪ್ಪ, ನಡಿಯೋ. ಮಾಮ್, ಪ್ಲೀಸ್. ರಾಣಿ ಒಳ್ಳೆ ಹುಡುಗಿ ಅಪ್ಪ. ಅಪ್ಪ, ಪ್ಲೀಸ್ ಅಪ್ಪ. ಅಪ್ಪ, ಒಂದು ನಿಮಿಷ ಕೇಳಪ್ಪ. ಅಪ್ಪ 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 ಪ್ಲೀಸ್ ಅಪ್ಪ. ರಾಣಿ, ಅವ್ರ ಜಾತಿನ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋ, ಜಾತಿ. ಮ್ಯಾಟ್ರಿಮೋನಿಲಿ ನಿಮ್ಮ ಜಾತಿ ಅಂತ ಹಾಕಿದ್ದಕ್ಕೆ ಒಪ್ಕೊಂಡ್ರಾ? ಥೂ, ನಾಚಿಕೆ ಆಗಲ್ವೇನ್ರು ನಿಮಗೆ? ಪ್ರೀತಿ ಮಾಡುವಾಗ ಅಪ್ಪ ಅಮ್ಮನ ಮಾತು ನೆನ್ಪಿರಲ್ವಾ? ಅವಳ ಜೊತೆ ಸುತ್ತಾಡುವಾಗ, ಮಜಾ ಮಾಡುವಾಗ ಜಾತಿ ಗೊತ್ತಿರ್ಲಿಲ್ವಾ? ಎಷ್ಟು ಯುಗಗಳು ಕಳೆದಿವೆ, ಎಷ್ಟು ಜನರೇಷನ್ ಬದಲಾಗಿದೆ. ನೀವಿನ್ನು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀರಾ? ನಿಮ್ ಜಾತಿ ಅನ್ನೋ ಕಾಮದಾಟಕ್ಕೆ ಅನ್ಯಾಯವಾಗಿ ಒಂದ್ ಜೀವ ಬಲಿಯಾಗುತ್ತಲ್ರೋ. ನಾವು ಅನ್ಕೊಂಡಾಗೆ ಅಲ್ಲಿ ಯಾವುದೂ ಆಗ್ಲಿಲ್ಲ.
ಅಪ್ಪ ಅಮ್ಮನ ಹತ್ರ ಒಂದ್ಸಲ ಮಾತಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಹಲೋ ಮಗ ರಾಣಿ ನಿಲ್ಲ ಕಣೋ. ಅವಳು ಅಲ್ಲಿಂದ ಹೋದ್ಮೇಲೆ ಏನಾಯ್ತು ಗೊತ್ತಾ? ಈ ಲೆಟರಲ್ಲಿ ಬರ್ದಿದ್ದಾಳೆ, ಓದ್ಕೋ. ನನ್ನ ಕ್ಷಮಿಸಿ. ಪ್ರೀತಿ ಅಂದರೆ ಒಂದು ಅದ್ಭುತ ಅಂದ್ಕೊಂಡೆ, ಆದರೆ ಅದೇ ಪ್ರೀತಿ ಜಾತಿ ಎಂಬ ಸುಳಿಗೆ ಸಿಲುಕುತ್ತೆ ಅಂತ ಗೊತ್ತಿರಲಿಲ್ಲ. ತಿನ್ನೋ ಊಟಕ್ಕೆ, ಕುಡಿಯೋ ನೀರಿಗೆ, ಮಾಡೋ ವ್ಯವಹಾರಕ್ಕೆ ಇಲ್ಲದ ಜಾತಿ ಪ್ರೀತಿಗೇನೆ ಯಾಕೆ? ರಿಷಿ, ನಿನ್ನ ತಂದೆ ತಾಯಿಗೆ ನನ್ನಲ್ಲಿನ ಜಾತಿ ಕಾಣಿಸ್ತು, ಆದರೆ ನನ್ನ ಹಿಂದೆ ಬಿದ್ದು ಪ್ರೀತಿ ಮಾಡಿದ ನಿನ್ನ ತಪ್ಪಿಯಾಗಿ ಕಾಣಿಸ್ಲಿಲ್ಲ. ಯಾಕೆ? ನೀನು ಗಂಡಸು ಅಂತನಾ? ಗಂಡಸು ಏನೇ ಮಾಡಿದ್ರೂ ಸರಿ ಅನ್ನೋ ಮೂಢನಂಬಿಕೆ ಯಾವಾಗ ಹೋಗುತ್ತೆ? ಎಲ್ಲ ತಂದೆ ತಾಯಿಗೆ ನಂದೊಂದು ಮನವಿ, ಯಾವ ಹೆಣ್ಣು ಕೂಡ ದುಡ್ಡಿರೋ ವ್ಯಕ್ತಿ ಬೇಕು ಅಂತ ಹೋಗಲ್ಲ. ನಾವು ಕಳ್ಕೊಂಡಿರೋ ತಂದೆ ತಾಯಿ ಪ್ರೀತಿ ಕಾಳಜಿ ಕೊಡೋ ಅಂಥ ಗಂಡ ಸಿಗಲಿ ಅಂತ ಕೇಳ್ಕೊಳ್ತಾರೆ. ಕಾಲ ಬದಲಾಗಿದೆ. ಗಂಡಿಗಿಂತ ಹೆಣ್ಣು ಸ್ವಾಭಿಮಾನಿಯಾಗಿ ದುಡಿದು ಬದುಕ್ತಾ ಇದ್ದಾಳೆ. ನಿಮ್ಮ ಮಕ್ಕಳನ್ನು ಹೊರಗೆ ಕಳಿಸುವಾಗ ಪ್ರೀತಿಸೋದೇ ಆದರೆ ನಮ್ಮ ಜಾತಿಯ ಹೆಣ್ಮಗಳನ್ನೇ ಪ್ರೀತಿಸೋ ಅಂತ ಮನೆ ಪಾಠ ಮಾಡಿ ಕಳಿಸಿ. ಇಲ್ಲವಾದರೆ ಏನೂ ತಪ್ಪು ಮಾಡಿದ ನನ್ನಂಥ ಕೆಲ ಹೆಣ್ಮಕ್ಳು ಬಲಿಯಾಗಬೇಕಾಗುತ್ತೆ. ನನ್ನ ಸಾವಿಗೆ ಕಾರಣ ಈ ಜಾತಿಯನ್ನು ರಾಜಕೀಯವಾಗಿ ಬಳಸ್ಕೊಂಡು ಜನರಲ್ಲಿ ಕೋಮುಗಲಭೆ ಸೃಷ್ಟಿಸಿರೋ ಭ್ರಷ್ಟ ರಾಜಕೀಯ. ತನ್ನ ಮಗನ ತಪ್ಪನ್ನು ಮರೆಮಾಚಿ ಕ್ಷಮಿಸಿ ನನ್ನ ಕ್ಯಾರೆಕ್ಟರ್ ಸರ್ಟಿಫೈ ಮಾಡಿ ನನ್ನನ್ನು ದೂಷಿಸಿದ ರಿಷಿ ಹಾಗೂ ಅವರ ತಂದೆ ತಾಯಿ ಕಾರಣರಾಗಿರುವುದಿಲ್ಲ. ನನ್ನ ಸಾವಿಗೆ ನನ್ನ ಅತಿಯಾದ ನಂಬಿಕೆ, ಪ್ರೀತಿನೇ ಕಾರಣ. ಇಂತಿ ನಿನ್ನ ರಾಣಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರಾಶಿ. ನನ್ನಿಂದ ಇಷ್ಟೊಂದೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ. ಆ ನೀನ್ ಸಾರಿ ಅನ್ನೋ ಮಂತ್ರ ನನ್ ರಾಣಿನ ವಾಪಸ್ ಕರ್ಕೊಂಬರುತ್ತಾ ಕೇಳು, ಇಡಿಯಟ್. ಈ ಲವ್ ವರ್ಸಸ್ ಕ್ಯಾಶ್ನ ಮೊದಲನೇ ಅಧ್ಯಾಯ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೈಮ್ಯಾಕ್ಸ್ನ ನಿಮ್ ಅಪ್ಪ ಅಮ್ಮನ ಹತ್ರ ಹೋಗಿ ಬರಿತೀನಿ. ಬೇಡ. ಬರ್ಲಾ ಮಿಸ್ಟರ್ ಸ್ಯಾಡಿಸ್ಟ್ ರಿಷಿ? ರಾಶಿ, ರಾಶಿ. ಇನ್ನಾದರೂ ಮೂರ್ಖರಂತೆ ಹಣ, ಆಸ್ತಿ, ಅಂತಸ್ತು ಅನ್ನೋದನ್ನ ಬಿಟ್ಟು ಎಲ್ಲರೂ ಒಂದೇ ಎಂದು ಬದುಕಿ. ಜಾತಿ ಎಂಬುದು ಒಂದು ಅಧಿಕಾರವಾಗಿದೆ. ಇದು ರಾಜಕಾರಣಿಗಳ ವೋಟ್ ಬ್ಯಾಂಕಿನ ಮಸಲತ್ತ, ಇಲ್ಲ ನಮ್ಮ ನಿಮ್ಮಂಥ ಜನರ ದಡ್ಡತನವ? ಒಮ್ಮೆ ಯೋಚಿಸಿ. ಪ್ರೀತಿಸೋದು ತಪ್ಪಲ್ಲ, ಆದರೆ ಆ ಪ್ರೀತಿಗೆ ಸಪೋರ್ಟ್ ಮಾಡದೇ ಇರೋದೇ ನಿಜವಾದ ತಪ್ಪು.